ನನ್ನೆಲ್ಲ ಶಿಕ್ಷಕ ಮಿತ್ರರಿಗೆ ಆತ್ಮೀಯ ಸ್ವಾಗತ. ಈ ದಿನ ನಾನು ನಿಮಗೆಲ್ಲ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕಾರ್ಯಕ್ರಮದ ಅಡಿಯಲ್ಲಿ ನಾವೇನೆಲ್ಲ ಕೆಲಸ ಮಾಡಬೇಕಾಗಿದೆ ಅನ್ನೋದನ್ನು ತಿಳಿಸ್ತಾ, ಅದಕ್ಕೆ ಪ್ರಮುಖ ಅಂಶಗಳಾಗಿರ್ತಕ್ಕಂಥ ಪಠ್ಯಪುಸ್ತಕಗಳು, ಲೆಸನ್ ಪ್ಲಾನ್, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆಕೋಟಿ, ಇವುಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಈಗ ಮೊಟ್ಟ ಮೊದಲನೇದಾಗಿ ನಮ್ಮ ಇಂಗ್ಲೀಷ್ ಸ್ಕೂಲ್ ಪೋಯಮ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಈಗ ನೋಡಿ, ನಮಗೆ ಇವತ್ತಿನ ದಿನದಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆಕೋಟಿ ಎಲ್ಲಿದೆ ಅಂತೇಳಿ ಹುಡುಕ್ತಾನೆ ಹೋಗ್ತಾ ಇದ್ದೀವಿ. ಹಾಗೆ ನಾವು ನೋಟ್ಬುಕ್ LM ಅನ್ನು ಬಳಕೆ ಮಾಡಿಕೊಂಡು ಆ್ಯಪನ್ನು ಅಥವಾ ವೆಬ್ಸೈಟನ್ನು ಬಳಕೆ ಮಾಡಿಕೊಂಡು ಪ್ರಶ್ನೆ ಕೋಟಿನ ತಯಾರು ಮಾಡ್ಕೊಳ್ಳೋದಾಗಿರಲಿ ಅಥವಾ ಲೆಸನ್ ಪ್ಲಾನನ್ನು ಪ್ರಿಪೇರ್ ಮಾಡ್ಕೊಳ್ಳೋದಾಗಿರಲಿ, ವಿಚಾರದ ಬಗ್ಗೆ ಈಗ ಆಲ್ರೆಡಿ ತಿಳಿಸಿದ್ದೀನಿ. ಈಗ ಒಂದೇ ನಮ್ಮ ಚಾನಲ್ ಪೇಜ್ನ ಒಂದೇ ಲಿಂಕಲ್ಲಿ ಎಲ್ಲ ಅಂಶಗಳು ನಿಮಗೆ ಸಿಕ್ಕೋಗ್ತದೆ. ನೋಡಿ, ಇದು ನಮ್ಮ ಇಂಗ್ಲೀಷ್ ಸ್ಕೂಲ್ ಪೋಯಮ್ಸ್ ಚಾನಲ್. ಇದು ಫಸ್ಟ್ ಆಫ್ ಆಲ್ ನೀವು ನಮ್ಮ ಇಂಗ್ಲೀಷ್ ಸ್ಕೂಲ್ ಪೋಯಮ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಇಟ್ಕೊಂಬಿಡಿ. ಯಾಕೆ ಅಂತ ಕೇಳಿದ್ರೆ, ನಾವು ಈಗಾಗಲೇ ಲೆಸನ್ ಪ್ಲಾನ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಾವು ಲೆಸನ್ ಪ್ಲಾನ್ ಅಪ್ಲೋಡ್ ಮಾಡ್ತೀವಲ್ವ, ಡೈರೆಕ್ಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ಲೆಸನ್ ಪ್ಲಾನ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಪ್ರಿಪೇರ್ ಮಾಡಿಬಿಟ್ಟು ಕ್ಲಾಸ್ ವೈಸು ಮತ್ತು ಸಬ್ಜೆಕ್ಟ್ ವೈಸು. ಇಲ್ಲಿ ನೋಡಿ, ಈ ಇಂಗ್ಲೀಷ್ ಸ್ಕೂಲ್ ಪೋಯಮ್ಸ್ ಚಾನಲ್ ಕೆಳಗಡೆ ನಿಮಗೆ ಇಲ್ಲೊಂದು ಲಿಂಕ್ ಕಾಣಿಸ್ತಾ ಇದೆ ನೋಡಿ, ಬ್ಲೂ ಲಿಂಕಲ್ಲಿ. ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಈ ಲಿಂಕ್ ಪೇಜ್ ಓಪನ್ ಆಗುತ್ತೆ. ನೋಡಿ, ಈಗ ಆಲ್ರೆಡಿ ನಾವು 10ನೇ ತರಗತಿಯ ಎಲ್ಲ ಪಾಠಗಳ ಅಂದರೆ ಪಾರ್ಟ್ 1ನ ಎಲ್ಲ ಪಾಠಗಳ ಲೆಸನ್ ಪ್ಲಾನನ್ನು ಅಪ್ಲೋಡ್ ಮಾಡಿದ್ದೀವಿ. ಅದ್ರ ಜೊತೆಗೆ ನಿಮಗೆ ಏನು ಅಪ್ಲೋಡ್ ಮಾಡಿದ್ದೀನಿ ನಾನಿಲ್ಲಿ ಅಂತ ಹೇಳಿದ್ರೆ, ನೋಟ್ಬುಕ್ LM ಆ್ಯಪ್, ಅಂದರೆ ಮೊಬೈಲಲ್ಲಿ ನೋಟ್ಬುಕ್ LM ಆ್ಯಪನ್ನು ಬಳಕೆ ಮಾಡಿಕೊಂಡು ಲೆಸನ್ ಪ್ಲಾನನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ಒಂದು ವೇಳೆ ನಮ್ಮ DSCRT ವೆಬ್ಸೈಟಲ್ಲಿ ಇದು ಪ್ರಶ್ನೆಕೋಟಿ ಹಾಕಿಲ್ಲ ಅಂತಂದರೆ ನೀವೇ ಸ್ವತಃ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನು ಕೂಡ ಇದರಲ್ಲಿ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಲಿಂಕನ್ನು ಈ ಒಂದು ಡಿಸ್ಕ್ರಿಪ್ಷನ್ ಇದೇ ಪೇಜಲ್ಲಿ ನಾನು ಹಾಕಿರ್ತೀನಿ. ಇಲ್ಲಿ ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು, ಅದನ್ನು ಈ ಪೇಜಲ್ಲಿ ಹಾಕ್ತೀನಿ. ಈಗ ನೋಡಿ, ನಿಮಗೆ ನೋಡಿ ಈ ಒಂದು ಮತ್ತೊಂದು ಸಲ ತೋರಿಸ್ತೀನಿ. ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಟ್ಬುಕ್ LM ಆ್ಯಪ್ ಅಂತ ಇದೆ. ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಆ್ಯಪ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋದು. ಇದು ಸಿಸ್ಟಮ್ ಆಗಿರೋದ್ರಿಂದ ಈ ಥರ ತೋರಿಸುತ್ತೆ. ನಿಮ್ಮ ಮೊಬೈಲಲ್ಲಾದರೆ ಡೈರೆಕ್ಟಾಗಿ ಆ್ಯಪ್ ಇನ್ಸ್ಟಾಲ್ ಅಂತ ತೋರಿಸುತ್ತೆ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಇಲ್ಲಿ ಅದು ತೋರಿಸ್ತಾ ಇದೆ. ನೆಕ್ಸ್ಟ್ ನೀವೇನು ಮಾಡ್ತೀರಾ ಅಂತ ಕೆಳಗಡೆ ನಿಮಗೆ ಟೆಕ್ಸ್ಟ್ ಬುಕ್ ಬೇಕು ಅಂದರೆ ನೋಟ್ಬುಕ್ LM ಆ್ಯಪನ್ನು ಯೂಸ್ ಮಾಡ್ಬೇಕಾದ್ರೆ ನೀವು ಟೆಕ್ಸ್ಟ್ ಬುಕ್ಕನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಲೆಸನ್ ಪ್ಲಾನ್ನ ಪಡಿಬೇಕಾದ್ರೆ ಅಥವಾ ಕ್ವಶನ್ಸನ್ನು ತಗೋಬೇಕಾದ್ರೆ ನೋಟ್ಬುಕ್ಸ್ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ ನೀವು ಹುಡುಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಟೆಕ್ಸ್ಟ್ ಬುಕ್ಸ್ ಲಿಂಕ್ ಇದೆ. ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಟೆಕ್ಸ್ಟ್ ಬುಕ್ಸ್ ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಪಠ್ಯಪುಸ್ತಕಗಳಂತ ಕಾಣುತ್ತೆ. ಈ ಪಠ್ಯಪುಸ್ತಕಗಳನ್ನು ಕ್ಲಿಕ್ ಮಾಡಿದ್ರೆ ಕೆಳಗಡೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಪಠ್ಯಪುಸ್ತಕಗಳು 25-26 ಒಂದು ಐಕನನ್ನು ಕ್ಲಿಕ್ ಮಾಡಿ. ನಿಮಗೆ ತರಗತಿವಾರು ಪಠ್ಯಪುಸ್ತಕಗಳು ಸಿಗ್ತವೆ. ಒಂದು ನಾವು 7ನೇ ತರಗತಿದೊಂದು ನೋಡೋದಾದ್ರೆ ನೋಡಿ, ಇಲ್ಲಿ ಹಿಂದಿ ಮಾಧ್ಯಮ, ಉರ್ದು ಮಾಧ್ಯಮ, ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, ತಮಿಳು ಮಾಧ್ಯಮ, ಮರಾಠಿ, ತೆಲುಗು ಭಾಷಾ ಪುಸ್ತಕಗಳು. ನಿಮಗೆ ಯಾವ ಮಾಧ್ಯಮದಲ್ಲಿ ಬೇಕು, ಈಗ ನಾವು ಕನ್ನಡ ಮಾಧ್ಯಮದ ಶಿಕ್ಷಕರಾಗಿರೋದ್ರಿಂದ ಕನ್ನಡ ಮಾಧ್ಯಮದಲ್ಲಿ ನಮಗೆ ಯಾವ ಪುಸ್ತಕಗಳು ಬೇಕು. ಸಮಾಜ ವಿಜ್ಞಾನ ಭಾಗ 1, ಸಮಾಜ ವಿಜ್ಞಾನ ಭಾಗ 2, ವಿಜ್ಞಾನ ಭಾಗ 1, ವಿಜ್ಞಾನ ಭಾಗ 2, ಗಣಿತ ಭಾಗ 1, ಗಣಿತ ಭಾಗ 2. ನಿಮ್ಗೆ ಯಾವ ಪಠ್ಯಪುಸ್ತಕಕ್ಕೆ ಬೇಕೋ ಇವು ಕೋರ್ ಸಬ್ಜೆಕ್ಟು ಪಠ್ಯಪುಸ್ತಕವನ್ನು ಡೌನ್ಲೋಡ್ ಮಾಡ್ಕೋಬೋದು. ನಾವು ಲ್ಯಾಂಗ್ವೇಜ್ ಟೀಚರ್ಸು ಅಂತಂದಾಗ ನೋಡಿ, ಇಲ್ಲಿ ಭಾಷಾ ಪಠ್ಯಪುಸ್ತಕಗಳು ಅಂತಿದೆ. ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮದು ಯಾವ ಭಾಷೆ, ನೀವು ಕನ್ನಡ ಶಿಕ್ಷಕರಾಗಿದ್ದರೆ ಕೆಳಗಡೆ ಇರ್ತದೆ ನೋಡಿ, ಕನ್ನಡ ಪ್ರಥಮ ಭಾಷೆ. ನೋಡಿ ಯಾವ್ಯಾವ ಭಾಷೆ ನೋಡಿ, ಕನ್ನಡ ಪ್ರಥಮ ಭಾಷೆ ಭಾಗ 1, ಭಾಗ 2. ಒಂದು ವೇಳೆ ನೀವು ಇಂಗ್ಲೀಷ್ ಶಿಕ್ಷಕರಾಗಿದ್ದರೆ ಇಲ್ಲೇ ಇದೆ ನೋಡಿ, ಇಂಗ್ಲೀಷ್ ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆ ಹಾಗೂ ಪ್ರಥಮ ಭಾಷೆ ಕೂಡ ಇರುತ್ತೆ. ನಿಮ್ಗೆ ಯಾವ ಭಾಷೆ, ಅದು ಸೆಕೆಂಡ್ ಲ್ಯಾಂಗ್ವೇಜಾ, ಫಸ್ಟ್ ಲ್ಯಾಂಗ್ವೇಜಾ, ಥರ್ಡ್ ಲ್ಯಾಂಗ್ವೇಜ್ ಅಂತ ನೋಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಡೌನ್ಲೋಡ್ ಮಾಡ್ಕೊಂಡಾದ ನಂತರ ನೋಟ್ಬುಕ್ LMಲ್ಲಿ ನೀವು ಅಪ್ಲೋಡ್ ಮಾಡ್ಕೊಂಡು ಆ ಒಂದು ಕ್ರಿಯೇಟ್ ನೀವು ಐಕನಲ್ಲಿ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡ್ಕೊಂಡು ನಂತರ ನೀವು ಪ್ರಶ್ನೆಕೋಟಿನ ಅಂದರೆ ಪ್ರಶ್ನೆಗಳನ್ನು ಪಡಿಬಹುದು ಅಥವಾ ಲೆಸನ್ ಪ್ಲಾನನ್ನು ಪಡಿಬಹುದು. ಅದಾದ ನಂತರ
ಸೊ ಈಗ ನೀವು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ಈಗ ಆಲ್ರೆಡಿ ನಮ್ಮ DSERT ವೆಬ್ಸೈಟ್ನಲ್ಲಿ ಕ್ವಶನ್ ಬ್ಯಾಂಕನ್ನು ಅಂದರೆ ಪ್ರಶ್ನೆ ಕೋಟಿನ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದನ್ನು ಎಲ್ಲಿ ತೊಗೋಬೇಕು ಅಂತೇಳಿ ಮತ್ತೆ ನೀವು ಹುಡ್ಕೋಡೋ ಅವಶ್ಯಕತೆ ಇಲ್ಲ. ಸೊ ಇದು ಇಲ್ಲೇ ಕೆಳಗಡೆ LBA ಕ್ವಶನ್ ಬ್ಯಾಂಕ್ ಅಂತೇಳಿ ಇದೆಯಲ್ಲ, ಅಲ್ಲಿ ಲಿಂಕ್ ಅಪ್ಲೋಡ್ ಮಾಡಿದ್ದೀನಿ. ಆ ಲಿಂಕನ್ನು ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಕೂಡ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ತೆರೆದುಕೊಳ್ಳುತ್ತೆ. ಸೊ ಕ್ಲಾಸ್ ವೈಸ್ ನೀವು ಕ್ವಶನ್ಸನ್ನು ಪಡಿಬಹುದು. ಇಲ್ಲಿ ನೋಡಿ 5ನೇ ತರಗತಿ LBA ಕನ್ನಡ ಪ್ರಥಮ ಭಾಷೆ. ಸೊ ನೀವಿಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ PDF ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಸೊ ಡೌನ್ಲೋಡ್ ಆಗಿರ್ತಕ್ಕಂಥ PDF ನಾವು ಅಂದರೆ ಮೊಬೈಲಲ್ಲಾದರೆ ಬೇರೆ ರೀತಿಯಲ್ಲಿ ಡೌನ್ಲೋಡ್ ಆಗುತ್ತೆ. ಸಿಸ್ಟಮ್ ಅಂದರೆ ಸಿಸ್ಟಮ್ ಆಗಿರ್ತದೆ, ಕಂಪ್ಯೂಟರ್ ಆಗಿರೋದ್ರಿಂದ ಇಲ್ಲಿ ಬೇರೆ ಥರ ಇದು. ಸೊ ಇದು ಟೈಮ್ ತೊಗೊಳ್ತಾ ಇದೆ, ಮೋಸ್ಟ್ಲಿ ಒಂದು ಸ್ವಲ್ಪ ಜಾಸ್ತಿ MB ಇರೋದ್ರಿಂದ ಅದು ಟೈಮ್ ತೊಗೊಳ್ತಾ ಇರ್ಬೋದು. ಸೊ ಈ ರೀತಿಯಾಗಿ ನಾನು ಒಂದೇ ಕಡೆ 3 ಲಿಂಕ್ಗಳನ್ನ ಕೊಟ್ಟಿದ್ದೀನಿ. ಒಂದು ನೋಟ್ಬುಕ್ ALM ಆ್ಯಪ್ದು, ಇನ್ನೊಂದು ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿದು, ಹಾಗೆ LBA ಕ್ವಶನ್ ಬ್ಯಾಂಕ್. ಇವು 3 ಲಿಂಕನ್ನು ಒಂದೇ ಕಡೆ ಕೊಟ್ಟಿದ್ದೀನಿ. ಜೊತೆಗೆ ಈಗ ಆಲ್ರೆಡಿ ನಾನು 10ನೇ ತರಗತಿ ಪದ್ಯ ಮತ್ತು ಪಾಠಕ್ಕೆ ಲೆಸನ್ ಪ್ಲ್ಯಾನನ್ನು ಪ್ರಿಪೇರ್ ಮಾಡಿದ್ದೀನಿ. ಒಂದ್ಸಲ ನೋಡಿ, ಈ ನಿಮ್ಗೆ ಯಾವ ಲೆಸನ್ ಬೇಕೋ ಆ ಲೆಸನ್. ಈಗ ನಾನು ಪ್ರೋಸ್ 1 ಇದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಪಾಠ ಯೋಜನೆಯ ಲಿಂಕ್ ಓಪನ್ ಆಗುತ್ತೆ. ನೋಡಿ 10th ಕ್ಲಾಸ್ ಫಸ್ಟ್ ಲೆಸನ್ ಪ್ಲ್ಯಾನ್ ನೋಡಿ. ಅಧ್ಯಾಯ 1ಕ್ಕೆ ಪಾಠ ಯೋಜನೆ ಅಂದರೆ 1ನೇ ಅಧ್ಯಾಯಕ್ಕೆ ಎಷ್ಟು ಪಾಠ ಯೋಜನೆಗಳನ್ನು ರೆಡಿ ಮಾಡಿದ್ದೀವಿ? 40 ನಿಮಿಷಗಳ ಪಾಠ ಯೋಜನೆಯನ್ನು ರೆಡಿ ಮಾಡಿದ್ದೇವೆ. ನೋಡಿ 1, 2, 3, 4, 5, 6. ಸೊ ಟೋಟಲ್ ಆಗಿ 6 ಪಾಠ ಯೋಜನೆಗಳನ್ನು ಸಿದ್ಧ ಮಾಡಿದ್ದೀವಿ. ಇದು ಹೆಂಗೆ ಅಂತ ಹೇಳಿದ್ರೆ ಆ ಒಂದು ಪಾಠದ ವೆಯ್ಟೇಜನ್ನು ನೋಡಿಬಿಟ್ಟು, ಅಂದರೆ ಪಾಠವನ್ನು ಎಷ್ಟು ದಿನಗಳಲ್ಲಿ ಮಾಡಲಿಕ್ಕೆ ಆಗುತ್ತೆ. ಸೊ 1 ದಿನದಲ್ಲಿ ಮಾಡೋಕ್ಕಾಗುತ್ತಾ, 2 ದಿನದಲ್ಲಿ ಮಾಡೋಕ್ಕಾಗುತ್ತಾ, 3 ದಿನದಲ್ಲಿ ಮಾಡೋಕ್ಕಾಗುತ್ತಾ. ಸೊ ಈಗ ಎಷ್ಟು ಅವಧಿಗಳಲ್ಲಿ, ದಿನ ಅಂದರೆ ಅವಧಿಗಳು ಎಷ್ಟು ಅವಧಿಗಳಲ್ಲಿ ಮಾಡೋಕ್ಕಾಗುತ್ತೆ ಅಂತೇಳಿ ನಾವು ಅದನ್ನ ಅಂದಾಜು ಮಾಡ್ಕೊಂಡ್ಬಿಟ್ಟು ಅಷ್ಟು ಪಾಠ ಯೋಜನೆಗಳ, ಒಂದು ಪಾಠಕ್ಕೆ ಅಷ್ಟು ಪಾಠ ಯೋಜನೆಗಳನ್ನು ತಯಾರು ಮಾಡಿದ್ವಿ. ಸೊ ಆಮೇಲೆ ಪಾಠ ಯೋಜನೆಗಳಲ್ಲಿ ಎಷ್ಟು ನಾವು ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡಿದ್ದೀವಿ ಅಂತ ನೋಡಿ. ಈ ಓಕೆ, ಇಲ್ಲಿ ಎಂಗೇಜಲ್ಲಿ ನೋಡಿ, ಕೇವಲ ಪಾಠ ಯೋಜನೆಯಲ್ಲಿ ಏನೇನಿದೆ ಅಂದರೆ ಬೋಧನಾ ಪದ್ಧತಿ, ಯಾವ ಬೋಧನಾ ಪದ್ಧತಿಯ ಮೂಲಕ ನಾವು ಪಾಠವನ್ನು ಪ್ರಾರಂಭ ಮಾಡಬೇಕು ನೋಡಿ. ಸಂವಾದ, ಪ್ರಶ್ನೋತ್ತರ ಇದೊಂದು ಪದ್ಧತಿ. ಮಾರ್ಗೋಪಾಯ ಏನಿದೆ, ಸೊ ಅಂದರೆ ಯಾವ ರೀತಿಯಲ್ಲಿ ನಾವು ಪ್ರಾರಂಭ ಮಾಡಬೇಕು, ಯಾವ ಮಾರ್ಗವನ್ನು ಬಳಕೆ ಮಾಡಬೇಕು ನೋಡಿ. ನೀವು ಒಂದು ದಿನ ಭಾಷೆ ಇಲ್ಲದೆ ಬದುಕಲು ಸಾಧ್ಯವೇ, ಭಾಷೆ ಇಲ್ಲದಿದ್ದರೆ ಏನಾಗುತ್ತದೆ ಎಂದು ಕೇಳಿ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಹಂಚಿಕೊಳ್ಳಲು, ಅಂದರೆ ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಪ್ರೇರೇಪಿಸಬೇಕು. ಸೊ ಇಲ್ಲಿ ಕಲಿಕೋಪಕರಣಗಳು ಏನು ಬಳಕೆ ಆಗ್ತದೆ? ವೈಟ್ ಬೋರ್ಡು, ಚಾಕ್ ಬೋರ್ಡು. ಸೊ ಅಂದರೆ ಇಲ್ಲಿ ನಾವು ಪ್ರಶ್ನೆಯನ್ನು ಬರೆದು ಬಿಡ್ತೀವಿ ಬೋರ್ಡ್ ಮೇಲೆ. ಸೊ ಅದು ಇಲ್ಲಿ ಬಳಕೆ ಆಗುತ್ತೆ ನೋಡಿ. ಹಾಗೆ ಎಕ್ಸ್ಪ್ಲೋರಲ್ಲಿ ಏನಿದೆ, ಮಾರ್ಗೋಪಾಯ ಏನಿದೆ, ವಿದ್ಯಾರ್ಥಿಗಳನ್ನು ಸಣ್ಣ ಗುಂಪುಗಳಾಗಿ ವಿಂಗಡಿಸಿ ಭಾಷೆ ಇಲ್ಲದೆ ಮಾನವ ಸಮಾಜ ಹೇಗೆ ಇರುತ್ತಿತ್ತು ಮತ್ತು ಮಾತಿನ ಭಾಷೆಗೂ ಬರಹದ ಭಾಷೆಗೂ ಇರುವ ಪ್ರಮುಖ ವ್ಯತ್ಯಾಸಗಳೇನು ಎಂಬ ಪ್ರಶ್ನೆಗಳನ್ನು ನೀಡಿ ಚರ್ಚಿಸಲಿಕ್ಕೆ ಪ್ರೋತ್ಸಾಹ ಮಾಡ್ತೀವಿ. ಇಲ್ಲಿ ಬೋಧನಾ ಪದ್ಧತಿ ಯಾವುದು? ಗುಂಪು ಚರ್ಚೆ ಇದೆ. ಕಲಿಕೋಪಕರಣಗಳು ಯಾವುವು? ನೋಟ್ಬುಕ್ಗಳು ಮತ್ತು ಪೆನ್ನುಗಳು. ಸೊ ಈ ರೀತಿ ತುಂಬ ವ್ಯವಸ್ಥಿತವಾಗಿ ಈ ಒಂದು ಲೆಸನ್ ಪ್ಲಾನ್ ಯಾವ ರೀತಿ ಇದೆ ಅಂತಂದರೆ, ಈ ಲೆಸನ್ ಪ್ಲಾನ್ ನೋಡಿಬಿಟ್ರೆ ನಮಗೆ ಸಾಕು, ಎಷ್ಟು ಸುಲಭವಾಗಿ ನಾವು ಪಾಠ ಮಾಡ್ಬೋದಲ್ವಾ ಅಂತ ಕೂಡ ಅನಿಸುತ್ತೆ. ಜೊತೆಗೆ ಮಕ್ಕಳಿಗೆ ನಾವು ಯಾವ ರೀತಿ ಅವರ ಒಂದು ನಾಲೆಡ್ಜನ್ನು ಡೆವಲಪ್ ಮಾಡಬೇಕು ಅನ್ನೋ ಒಂದು ಏನು ಸೊಲ್ಯೂಷನ್ ಅಥವಾ ಪಾತ್ ಅಂದರೆ ಮಾರ್ಗ ಕೂಡ ಇಲ್ಲಿ ಗೊತ್ತಾಗುತ್ತೆ. ಸೊ ಇಷ್ಟು ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಇನ್ನು ಈಗ ಕೇವಲ 10ನೇ ತರಗತಿಯ ಒಂದು ಪಾಠ ಯೋಜನೆಗಳನ್ನು ಮಾತ್ರ ನಾವಿಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಈಗ ಉಳಿದಂಥ ಭಾಷೆ ಅಥವಾ ಕೋರ್ ವಿಷಯಗಳಿಗೆ ಕೆಲವು ಲೆಸನ್ ಪ್ಲಾನ್ ಪ್ರಿಪೇರ್ ಆಗ್ತಾ ಇದೆ, ಕೆಲವು ಪ್ರಿಪೇರ್ ಆಗಿದೆ, ಬಟ್ ಎಡಿಟ್ ಮಾಡ್ತಕ್ಕಂಥ ಕಾರ್ಯ ಇದೆ. ಹಾಗಾಗಿ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ಸೊ ಈಗ ನಮ್ಮ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ನಾವು ಏನು ಅಪ್ಲೋಡ್ ಮಾಡ್ತೀವೋ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಸೊ ಇನ್ಫಾರ್ಮೇಷನ್ ಅಪ್ ಟು ಡೇಟ್ ಇರುತ್ತೆ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಷಯವನ್ನು ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ತಮ್ಮ ಸಪೋರ್ಟ್ ಮತ್ತು ಸಹಕಾರಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಸೊ ಎಲ್ಲರಿಗೂ ನಮಸ್ಕಾರ.